ಓಂ ನಮಃ ಶಿವಾಯ. ಜೈ ಶ್ರೀ ಕೃಷ್ಣ. ಸ್ವಾಮಿ ಕುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಮನುಷ್ಯನ ಮೂಲಭೂತ ಸಮಸ್ಯೆ ಏನು, ಅದರ ಬಗ್ಗೆ ಭಗವದ್ಗೀತೆಯಲ್ಲಿ ಏನಿದೆ, ನನಗೆ ಏನು ಗೊತ್ತಿದೆ ಅದನ್ನು ನಾನು ಹೇಳ್ತಾ ಹೋಗ್ತೇನೆ. ಮತ್ತು ಮಾನವನಿಗೆ ಮತ್ತು ಪ್ರಾಣಿಗೆ ಇರುವ ವ್ಯತ್ಯಾಸ ಅದ್ರ ಬಗ್ಗೆನೂ ಹೇಳ್ತೇನೆ. ಭಗವದ್ಗೀತೆಯ ಕೆಲವೊಂದು ಅದರಲ್ಲಿ ಹೇಳಿರುವಂಥದ್ದು ಸ್ವಲ್ಪ ಅದರ ಬಗ್ಗೆ ಬೆಳಕು ಚೆಲ್ಲೋಣ. ಅದ್ರ ಬಗ್ಗೆ ನನಗೆ ಗೊತ್ತಿದ್ದನ್ನು ನಾನು ಹೇಳ್ಕೊಂಡು ಹೋಗ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವೀಡಿಯೋ ನೋಡೋದು ಮಾತ್ರ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಅಂತ ಬರೀ ಗೊತ್ತಿದ್ದರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗೋದಿಲ್ಲ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ವೀಡಿಯೋ ಎಲ್ಲವೂ ನಿಮಗೆ ಇಂಪಾರ್ಟೆಂಟ್ ಅಂದರೆ ಮಹತ್ವಪೂರ್ಣವಂಥ ವೀಡಿಯೋವನ್ನು ಹಾಕ್ತಾ ಇರ್ತೀನಿ. ನಿಮಗೇನು ಯಾವ ಥರ ವೀಡಿಯೋ ಬೇಕು ಆ ಥರ ನಾನೊಂದು ಅದಕ್ಕೆ ಸಂಬಂಧಪಟ್ಟ ಅಂದರೆ ನಿಮಗೆ ಒಂದು ಮಾಹಿತಿ ಸಿಗಲಿ, ಗೊತ್ತಿಲ್ಲದು ನಿಮಗೆ ಗೊತ್ತಾಗಲಿ ಅನ್ನೋ ಥರ ನಾನು ವೀಡಿಯೋನು ಹಾಕ್ತಾ ಇರ್ತೇನೆ. ಹಾಗೆಯೇ ಇನ್ನೊಂದು ಅಂದರೆ ನಿಮ್ಮ ವೈಯಕ್ತಿಕ ಸಮಸ್ಯೆ ಏನೇ ಇದ್ದರೂ ಅದನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ಕರೆಕ್ಟಾಗಿ ಡೀಟೇಲಾಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ. ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿತ ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು. ಆದರೆ ಬರೀ ಅರ್ಧಂಬರ್ಧ ಸಮಸ್ಯೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಬರೀ ಹಾಕಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳಬಹುದು. ಸಮಸ್ಯೆನ ಬರೆದು ಕಳಿಸಿದರೆ ಖಂಡಿತವಾಗ್ಲೂ ಸಮಯದ ಅಭಾವದಿಂದ ಸ್ವಲ್ಪ ಲೇಟ್ ಆದರೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜು ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನಮ್ಮ ಜೀವನದ ಸಮಸ್ಯೆಗಳು ನಾವು ಅಂದ್ಕೊಂಡಿರೋದೇನು, ನಮಗೆ ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ನಾಳೆ ಏನು ಮಾಡೋದು, ಇವತ್ತು ಅಷ್ಟೇ ಸಮಸ್ಯೆ ಅಂತ ಅಂದ್ಕೊಂಡಿದ್ದೇವೆ. ಆದರೆ ನಮ್ಮ ಮೂಲಭೂತ ಸಮಸ್ಯೆ ಏನು ಅಂತಲೇ ನಮಗೆ ಗೊತ್ತಿಲ್ಲ. ಹಾಗೆಯೇ ಮನುಷ್ಯನಿಗೆ ಪ್ರಾಣಿಗೆ ಏನು ವ್ಯತ್ಯಾಸ, ಅದರ ಬಗ್ಗೆ ಭಗವದ್ಗೀತೆಯಲ್ಲಿ ಏನಿದೆ ಅದನ್ನು ನೋಡ್ಕೊಳ್ಳೋಣ. ನಮ್ಮ ಜೀವನದ ಸಮಸ್ಯೆಗಳೇನು ಅದು ನಮಗೆ ತಿಳಿಯೋದು. ಜೀವನದ ನಿಜವಾದ ಸಮಸ್ಯೆ ಬಗ್ಗೆ ಆಧುನಿಕ ವಿದ್ಯಾಭ್ಯಾಸ ಕೂಡ ಬೆಳಕು ಚೆಲ್ಲೋದಿಲ್ಲ. ಈ ಸಂಗತಿಯನ್ನು ಭಗವದ್ಗೀತೆಯಲ್ಲಿ ಹೀಗೆ ಸೂಚಿಸಲಾಗಿದೆ: ವಿದ್ಯಾವಂತರಾದವರು, ಜ್ಞಾನದಲ್ಲಿ ಪ್ರಗತಿ ಸಾಧಿಸುತ್ತಿರುವವರು ಜೀವನದ ಸಮಸ್ಯೆ ಏನೆಂಬುದನ್ನು ಮೊದಲು ತಿಳಿದುಕೊಳ್ಬೇಕು. ಅದರ ಬಗ್ಗೆ, ಆ ಸಮಸ್ಯೆಗಳ ಬಗ್ಗೆ ಒಂದು ಭಗವದ್ಗೀತೆಯಲ್ಲಿ ಹೇಳಿರುವುದು ಏನು. ಹಾಗೆಯೇ ಈ ಸಮಸ್ಯೆಯನ್ನು ಹೀಗೆ ಪ್ರಸ್ತಾಪಿಸಲಾಗಿದೆ: ವ್ಯಕ್ತಿ ಸದಾ ಜನನ, ಮರಣ, ಮುಪ್ಪು, ವ್ಯಾಧಿಗಳಿಂದ ಉಂಟಾಗುವ ಅನಾನುಕೂಲಗಳನ್ನು ಗಮನಿಸ್ತಿರಬೇಕು. ದುರ್ದೈವದಿಂದ ಯಾರೂ ಈ ಕಡೆಗೆ ಗಮನ ಹರಿಸುತ್ತಿಲ್ಲ. ಮನುಷ್ಯನಿಗೆ ರೋಗ ಬಂದಾಗ ಸರಿ, ವೈದ್ಯರಿಗೆ ಹೋಗೋಣ, ಮದ್ದು ತರೋಣ, ಕುಡಿಯೋಣ, ಅದು ಗುಣವಾಗುತ್ತೆ ಅಷ್ಟೇ, ಅದರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಆದರೆ ಆ ಸಮಸ್ಯೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸುವುದೇ ಇಲ್ಲ. ಯಾಕೆ ನಾನು ಆ ರೋಗವನ್ನು ಬಯಸಿರಲಿಲ್ಲ, ಯಾಕೆ ರೋಗ ಬರುತ್ತೆ, ರೋಗದಿಂದ ಮುಕ್ತನಾಗುವುದು ಸಾಧ್ಯವಿಲ್ಲವೇ, ಅಂದರೆ ರೋಗವೇ ಇಲ್ಲದಾಗೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ, ಅದರ ಬಗ್ಗೆ ಯಾರೂ ಗಮನ ಕೊಡೋಲ್ಲ. ಹುಷಾರಿಲ್ವಾ, ಹೋಗು ಡಾಕ್ಟ್ರಲ್ಲಿಗೆ, ಮದ್ದು ತಗೋ, ಕುಡಿ, ಅಷ್ಟೇ. ನಾವು ಅದರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇವೆ. ಯಾಕೆ ಆ ರೋಗ ಬರುತ್ತೆ, ಅದರಿಂದ ಪರ್ಮನೆಂಟಾಗಿ ಮುಕ್ತರಾಗಲು ಆಗೋದಿಲ್ವಾ, ಆ ಥರ ಎಲ್ಲ ಯೋಚನೆ ನಮಗೆ ಬರೋದೇ ಇಲ್ಲ. ರೋಗದಿಂದ ಮುಕ್ತನಾಗೋದು ಸಾಧ್ಯವಿಲ್ಲವೇ, ಅವನೆಂದೂ ಹಾಗೆ ಯೋಚಿಸೋದಿಲ್ಲ, ಅಂದರೆ ನಾವು ಯೋಚಿಸೋದಿಲ್ಲ. ಇದಕ್ಕೆ ಕಾರಣ ನಮ್ಮ ಬುದ್ಧಿ ಪಶುವಿನಂತೆ ಅತ್ಯಂತ ಕೆಳಮಟ್ಟದಲ್ಲಿ ಇರುವಂಥದ್ದು. ಅಂದರೆ ಪ್ರಾಣಿಗಳ ಬುದ್ಧಿಮಟ್ಟ ಇರುತ್ತೆ ಆ ಥರ. ಪ್ರಾಣಿಯು ಸಂಕಟವನ್ನು ಅನುಭವಿಸುತ್ತೆ, ಆದರೆ ಅದಕ್ಕೆ ಪ್ರಜ್ಞೆ ಇಲ್ಲ. ಒಂದು ಪ್ರಾಣಿಯನ್ನು ವಧಾಗಾರಕ್ಕೆ ತಂದಾಗ ಅದರ ಎದುರಿಗೆ ಇನ್ನೊಂದು ಪ್ರಾಣಿಯನ್ನು ವಧೆ ಮಾಡುವುದನ್ನು ನೋಡುತ್ತೆ. ಆದರೂ ಅದು ಸಂತೃಪ್ತವಾಗಿ ಹುಲ್ಲು ಮೇಯುತ್ತಾ ನಿಂತಿರುತ್ತೆ. ಮತ್ತು ಮುಂದಿನ ಸರದಿ ನಂದು ಅನ್ನೋ ಯೋಚನೆ ಕೂಡ ಇಲ್ಲ, ಅದಕ್ಕೆ ಪ್ರಜ್ಞೆ ಇಲ್ಲ. ಅದು ಪ್ರಾಣಿ ಅಲ್ವಾ. ಹಾಗೆ ಅಂದರೆ ಅದಕ್ಕೆ ತಿಳಿದಿರೋದಿಲ್ಲ ಮುಂದೆ ನಾನು ವಧೆ ಹಾಕ್ತೇನೆ ಅಂತ. ಹಾಗೆಯೇ ಒಂದು ಕಾಳಿ ಮಂದಿರದಲ್ಲಿ ಬಲಿಯಾಗಲು ಒಂದು ಮೇಕೆ ಸಿದ್ಧವಾಗಿ ನಿಂತಿತ್ತು. ಇನ್ನೊಂದು ಮೇಕೆ ಬಹಳ ಸಂತೋಷದಿಂದ ಹುಲ್ಲು ಮೇಯ್ತಾ ಇತ್ತು ಅಲ್ವಾ. ಅದಕ್ಕೆ ಗೊತ್ತಿರೋದಿಲ್ಲ ಮುಂದಿನ ಸರದಿ ನನ್ನನ್ನೇ ಕೊಲ್ತಾರೆ, ನನ್ನನ್ನು ವಧೆ ಮಾಡ್ತಾರೆ ಅಂತ. ಹಾಗೆ ಯುಧಿಷ್ಠಿರ ಮಹಾರಾಜರು ಯಮರಾಜನನ್ನು ಕೇಳ್ತಾರಂತೆ, ಹೀಗೆ: ಈ ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರ ಸಂಗತಿ ಯಾವುದು, ವಿವರಿಸುತ್ತೀಯಾ ಅಂತ. ಅದಕ್ಕೆ ಯುಧಿಷ್ಠಿರ ಮಹಾರಾಜ ಹೇಳ್ತಾರಂತೆ: ಪ್ರತಿ ಕ್ಷಣದಲ್ಲೂ ತನ್ನ ತಂದೆ, ಸ್ನೇಹಿತರು, ಬಂಧು ಬಳಗ ಸಾಯುತ್ತಿರುವುದನ್ನು ಮನುಷ್ಯ ಕಾಣ್ತಾನೆ, ಆದರೂ ನಾನು ಶಾಶ್ವತವಾಗಿ ಬದುಕಿರ್ತೇನೆ ಅಂತ ಅವನು ಭಾವಿಸುವಂಥದ್ದು. ಇದೇ ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂತ ಉತ್ತರಿಸ್ತಾರೆ. ಮುಂದಿನ ಕ್ಷಣದಲ್ಲಿ ನಾನು ವಧೆ ಹಾಕ್ತೇನೆ ಅಂತ ಹೇಗೆ ಪ್ರಾಣಿ ಯೋಚಿಸುವುದಿಲ್ಲವೋ ಹಾಗೆ ಇಂದೂ ಮನುಷ್ಯನು ತಾನು ಸಾಯ್ತೇನೆ ಅಂತ ಯೋಚಿಸುವುದೇ ಇಲ್ಲ. ಅವನು ಹುಲ್ಲಿನಿಂದ ತೃಪ್ತನಾಗಿದ್ದಾನೆ ಅಷ್ಟೇ. ಇಂದ್ರಿಯ ತುಷ್ಟಿಯಿಂದ ಅವನು ಸಂತೃಪ್ತನಾಗಿದ್ದಾನೆ. ತಾನು ಸಾಯ್ತೇನೆ ಅಂತ ಅವನಿಗೆ ಗೊತ್ತಿಲ್ಲ. ಎಲ್ಲರೂ ಸಾಯ್ತಾರೆ, ನಾನು ಬದುಕ್ತೇನೆ, ಇನ್ನೂ ಬದುಕ್ತೇನೆ ಅನ್ನೋ ಏನೋ ಒಂದು ಅಲ್ವಾ. ತಂದೆ ಸತ್ತು ಹೋಗಿದ್ದಾನೆ, ತಾಯಿ ಸತ್ತು ಹೋಗಿದ್ದಾರೆ, ಅವನು ಸತ್ತಿದ್ದಾನೆ, ಅವಳು ಸತ್ತಿದ್ದಾಳೆ, ಇವನು ಸತ್ತಿದ್ದಾನೆ, ಅದರಿಂದ ನಾನು ಕೂಡ ಸಾಯಬೇಕು ಅಷ್ಟೇ. ಅದಕ್ಕಿಂತ ಮುಂಚೆ ಯೋಚನೆ ಮಾಡೋದೇ ಇಲ್ಲ. ಅದ ನಂತರ ಹಾಗಾದರೆ ಮರಣಾನಂತರ ಏನಿದೆ,
ನನಗೆ ಗೊತ್ತಿಲ್ಲ. ಅದೇ ಸಮಸ್ಯೆ, ನಮಗೆ ಗೊತ್ತಿಲ್ಲ ಅಲ್ವ, ಮರಣಾನಂತರ ಏನಿದೆ ಗೊತ್ತಿಲ್ಲ. ಜನರು ಈ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸುವುದೇ ಇಲ್ಲ. ಆದರೆ ಇದೇ ನಿಜವಾದ ಶಿಕ್ಷಣ ಅಂತ ಭಗವದ್ಗೀತೆ ಸೂಚಿಸುವಂಥದ್ದು. ನಾವು ಸಾಯಲಿಕ್ಕೆ ಇಷ್ಟ ಇಲ್ಲದಿದ್ದರೂ ಸಾವು ಬಂದೇ ಬರುತ್ತೆ ಅಲ್ವಾ.